ಸ್ನೇಹಿತರೆ, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಈ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಪ್ರಮುಖವಾದ MCQ ಕ್ವಶನ್ಸ್ಗಳನ್ನು ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ರಿಲೇಟೆಡ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಈ ಕರ್ನಾಟಕ ಜಿಯೋಗ್ರಫಿ ಅನ್ನುವಂಥದ್ದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸು ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾನೆ. ಈಗ ರೀಸೆಂಟಾಗಿ ನೋಟಿಫಿಕೇಶನ್ ಆಗುವಂತಹ ಎಲ್ಲ ಸಾಧ್ಯತೆಗಳಿರುವಂತಹ ಪೋಸ್ಟ್ ಯಾವುದಪ್ಪ ಅಂದರೆ ಟೀಚರ್ ರಿಕ್ರೂಟ್ಮೆಂಟ್. ಅದರಲ್ಲಿ HSTR, GPSTR ಮತ್ತು PSTR ಈ ಮೂರು ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಆಗುತ್ತೆ. ಅದರಲ್ಲಿ ಈ ಜಿಯೋಗ್ರಫಿಯಲ್ಲಿ ಕರ್ನಾಟಕ ಜಿಯೋಗ್ರಫಿಯ ಮೇಲೂ ಕೂಡ ಕೆಲವೊಂದು ಪ್ರಶ್ನೆಗಳು ಬರ್ತವೆ. ಆ MCQ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡೋಕ್ಕಿಂತ ಪೂರ್ವದಲ್ಲಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನವೂ ಕೂಡ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ವಾಚ್ ಮಾಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ಆನ್ಲೈನ್ ಕೋರ್ಸನ್ನು ಕೂಡ ನಾವು ಲಾಂಚ್ ಮಾಡಿದ್ದೀವಿ. ನೋಡಿ, ಈ HSTR ಮತ್ತು GPTಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸ್ ವಿಷಯದಲ್ಲಿ ಪೇಪರ್ ಫಸ್ಟ್, ಪೇಪರ್ ಸೆಕೆಂಡು ಮತ್ತು ಪೇಪರ್ ಥರ್ಡ್. ಅದೇ HSTR ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡು ಏನೆಲ್ಲ ವಿಷಯಗಳಿರ್ತಾವಲ್ಲ ಅಷ್ಟು ವಿಷಯಗಳನ್ನು ಕುರಿತು ವಿಡಿಯೋಸು ಚಾಪ್ಟರ್ ವೈಸಲ್ಲಿ ಸಿಗುತ್ತೆ. PDF ನೋಟ್ ಸಿಗುತ್ತೆ. ಹಾಗೆ ಟೆಸ್ಟ್ ಸೀರೀಸು ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ PM ಆಗಿರ್ಬೋದು, ಹಾಗೆ PSTR ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಎಲ್ಲ ಸಬ್ಜೆಕ್ಟ್ಗಳನ್ನು ಒಳಗೊಂಡಂತೆ PSTR ಕೂಡ ನಿಮಗೆ ಕೋರ್ಸು ನಮ್ಮ ಅಕಾಡೆಮಿಯ ವತಿಯಿಂದ ಲಾಂಚ್ ಮಾಡಿರುವಂಥದ್ದು. ಸ್ನೇಹಿತರೆ, ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅಷ್ಟು ವೀಡಿಯೋಸ್ಗಳು ನಿಮಗೆ ಸಿಗ್ತವೆ. ನಿಮಗೆ 1 ವರ್ಷ ಪ್ಯಾಕೇಜ್ ಇರುವಂಥದ್ದು ಎಲ್ಲ ಸಬ್ಜೆಕ್ಟನ್ನು ಒಳಗೊಂಡಿರುವಂಥ ಇರ್ತವೆ. ನೀವು ಒಂದು ವಿಡಿಯೋನ ಎಷ್ಟು ಸಲನಾರು ನೀವು ವಾಚ್ ಮಾಡ್ಬೋದು. ನೋಟಿಫಿಕೇಶನ್ ಆದ ನಂತರ ಏನಾದ್ರು ಚೇಂಜಸ್ ಇದ್ದರೆ, ಅಪ್ಡೇಟ್ಸ್ ಇದ್ದರೆ ಅದನ್ನು ನಿಮಗೆ ಲೈವ್ ಬರುವುದರ ಮೂಲಕ ಕ್ಲಿಯರ್ ಮಾಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಈ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಪ್ರಮುಖವಾದ ಪ್ರಶ್ನೆಗಳು ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡಿ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅಂತ ಇದೆ. ಇಲ್ಲಿ 4 ಪ್ರಮುಖವಾದಂತಹ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ಕೊಟ್ಟಿರುವಂಥದ್ದು ಯಾವ್ಯಾವುದಿದೆಯಪ್ಪ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದೆ, ಕರ್ನಾಟಕ ಸಾಹಿತ್ಯ ಪರಿಷತ್ ಇದೆ, ವಿದ್ಯಾವರ್ಧಕ ಸಂಘ, ಕರ್ನಾಟಕ ಸಭಾ ಅಂತ ಇದೆ. ಅಂದರೆ ಇವು ಯಾವಾಗ ಸ್ಥಾಪನೆ ಆಯಿತು ಅನ್ನುವಂತಹ ಒಂದು ವರ್ಷವನ್ನು ಈ ಸೈಡಲ್ಲಿ ಇರೋದನ್ನು ನಾವು ನೋಡ್ತೀವಿ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿ ಫೈಂಡ್ ಔಟ್ ಮಾಡ್ತಾ ಹೋಗೋದಾದರೆ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಸ್ಟಾಬ್ಲಿಷ್ ಆಗಿದ್ದು ವರ್ಷ ಯಾವುದಪ್ಪ ಅಂದರೆ 1913. ಇದು ಸರಿಯಾಗಿರುವಂಥದ್ದು. 1930ನಲ್ಲೇ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಸ್ಟಾಬ್ಲಿಷ್ ಆಯಿತು. ಹಾಗಾದರೆ ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪನೆ ಮಾಡಿದ್ದು ಯಾರು ಅಂತ ಕೇಳಿದರೆ ನೋಡಿ, ಆಗಿದ್ದಂತಹ ದಿವಾನರು ಸರ್ MV ಅವರು. ಆ ಸರ್ MV ಅವರ ಕಾಲದಲ್ಲಿ ಆಗಿದ್ದಂತಹ ಒಡೆಯರ್ ಯಾರಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಹಕಾರದೊಂದಿಗೆ ಸರ್ MV ಅವರು ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಪ್ರಾರಂಭಿಸಿದರು. ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಹೆಡ್ ಕ್ವಾರ್ಟರ್ ಎಲ್ಲಿದೆಯಪ್ಪ ಅಂತ ಕೇಳಿದರೆ ಅದು ಬೆಂಗಳೂರಿನಲ್ಲಿ ಕಂಡುಬರುತ್ತೆ. ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಈಗ ಮರ್ಜ್ ಮಾಡಿದ್ದಾರೆ. ಯಾವುದ್ರ ಜೊತೆಗೆ ಅಂತ ಕೇಳಿದಾಗ SBM ಅಂತ ಇರೋದು SBIನೊಂದಿಗೆ ವಿಲೀನವಾಗಿದೆ. ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ಮರ್ಜ್ ಮಾಡಿರುವಂಥದ್ದು. ಹಾಗಾದರೆ ಮರ್ಜ್ ಮಾಡಿರುವಂತಹ ವರ್ಷ ಯಾವುದಪ್ಪ ಅಂದರೆ 2017ರಲ್ಲಿ ಇದನ್ನು ಮರ್ಜ್ ಮಾಡಲಾಯಿತು. ಯಾವುದರೊಂದಿಗೆ? SBIನೊಂದಿಗೆ SBM ಅನ್ನೋದು ಮರ್ಜ್ ಆಗಿರುವಂಥದ್ದು. ಸೊ ಕೊಟ್ಟಿರುವಂತಹ ಫಸ್ಟ್ ಆಪ್ಷನ್ ಏನಾಗಿದೆ, ಇದು ರೈಟ್ ಇರುವಂಥದ್ದು. ಎರಡನೇದಕ್ಕೆ ಹೋಗೋಣ. ಕರ್ನಾಟಕ ಸಾಹಿತ್ಯ ಪರಿಷತ್ ಅನ್ನೋದು ಸ್ಥಾಪನೆಯಾಗಿದ್ದು ಯಾವಾಗಪ್ಪ ಅಂತ ಕೇಳಿದರೆ 1915ರಲ್ಲಿ ಸ್ಥಾಪನೆ ಆಗುತ್ತೆ. ಹಾಗಾದರೆ ಈ ಕರ್ನಾಟಕ ಸಾಹಿತ್ಯ ಪರಿಷತ್ತು 1950ನಲ್ಲಿ ಸ್ಥಾಪನೆ ಆಯಿತು. ಇದನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಂಥೇಳಿ ಅದಕ್ಕೆ ರೀನೇಮ್ ಮಾಡ್ತಾರೆ, ಮರು ನಾಮಕರಣ ಮಾಡ್ತಾರೆ. ಆ ವರ್ಷ ಯಾವುದು ಅಂತ ಕೇಳಿದರೆ 1938ರಲ್ಲಿ ಇದನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಂಥೇಳಿ ಮರು ನಾಮಕರಣ ಮಾಡ್ತವೆ. ಈಗ ಸಾಹಿತ್ಯ ಸಮ್ಮೇಳನಗಳು ನಡೀತಾ ಇರುವಂಥದ್ದು ಇದರ ಅಂಡರಲ್ಲೇ ನಡೆಯುವಂಥದ್ದು. ಹಾಗಾಗಿ ಈಗ ಕರ್ನಾಟಕ ಅಂತ ಪದ ಇಲ್ಲ, ಕನ್ನಡ ಸಾಹಿತ್ಯ ಪರಿಷತ್ ಅಂತ ಕರಿತೀವಿ. ಯಾವ ವರ್ಷದಿಂದ ಅಂತ ಕೇಳಿದರೆ 1938ರಿಂದ. ಸೊ ಇದನ್ನು ನಿರ್ಮಾಣ ಅಥವಾ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಾಗಲೂ ಕೂಡ ಸರ್ M ವಿಶ್ವೇಶ್ವರಯ್ಯನವರ ಪಾತ್ರ ಪ್ರಮುಖವಾಗಿರುತ್ತೆ. ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲೇ ಆರಂಭವಾದಂತಹ ಒಂದು ಸಂಸ್ಥೆಯಾಗಿರುತ್ತೆ. ರೈಟ್. ನೆಕ್ಸ್ಟು ವಿದ್ಯಾವರ್ಧಕ ಸಂಘ ಅಂತ ಇದೆ. ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾಗಿದ್ದು ಯಾವಾಗಪ್ಪ ಅಂದರೆ 1890ರಲ್ಲಿ. ಈ ಮೈಸೂರು ರಾಜ್ಯ ಅನ್ನುವಂಥದ್ದು ಹರಿದು ಹಂಚಿ ಹೋಗಿರುತ್ತೆ.
4ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಇಡೀ ಮೈಸೂರು ರಾಜ್ಯವನ್ನು 5 ಭಾಗಗಳನ್ನಾಗಿ ವಿಭಾಗ ಮಾಡ್ತಾರೆ. ಅದರಲ್ಲಿ 4 ಭಾಗಗಳು ಪ್ರಮುಖವಾಗಿರ್ತವೆ. ಸೊ ಅದಾದ ನಂತರ ಕೊಡಗನ್ನು ಸಪರೇಟ್ ಆಗಿರುವಂತಹ ಒಂದು ಭಾಗವಾಗಿ ಕಮಿಷನರ್ ಅವರ ಆಡಳಿತಕ್ಕೆ ಕೊಡ್ತಾರೆ. ಆ ಅವಧಿಯಲ್ಲಿ ಇಡೀ ಮೈಸೂರು ರಾಜ್ಯವನ್ನು ಏಕೀಕರಣ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಸ್ಥಾಪನೆಯಾದಂತಹ ಒಂದು ಸಂಸ್ಥೆ ಯಾವುದಪ್ಪ ಅಂದರೆ ವಿದ್ಯಾವರ್ಧಕ ಸಂಘ ಅಥವಾ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತೇಳಿ. ಹಾಗಾದರೆ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ 1890ರಲ್ಲಿ ಸ್ಥಾಪನೆ ಆಗುತ್ತೆ. RH ದೇಶಪಾಂಡೆ ಅವರು ಇದರ ಫೌಂಡರ್ ಆಗಿರ್ತಾರೆ. ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಭಾಷೆಯನ್ನು ಉಳಿಸಿ ಬೆಳೆಸುವಂತಹ ಒಂದು ಉದ್ದೇಶದಿಂದ ಸ್ಥಾಪನೆಯಾದಂತಹ ಸಂಸ್ಥೆ ಯಾವುದಪ್ಪ ಅಂದರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆಯಪ್ಪ ಅಂದರೆ ಅದು ಧಾರವಾಡದಲ್ಲಿ ಕಂಡುಬರುತ್ತೆ, ಕೇಂದ್ರ ಕಚೇರಿ ಅನ್ನುವಂಥದ್ದು. ಹಾಗಾದರೆ ಕರ್ನಾಟಕ ಸಾಹಿತ್ಯ ಪರಿಷತ್ ಕೇಂದ್ರ ಕಚೇರಿ ಇರುವಂಥದ್ದು ಬೆಂಗಳೂರಿನಲ್ಲೇ ಕಂಡುಬರುವಂಥದ್ದು. ನೋಡಿ, ಇದು 3ನೇದು ಕೂಡ ಇದಕ್ಕೆ ಸರಿಯಾಗಿರುವಂಥದ್ದು. ಹಾಗಾದರೆ ತಪ್ಪಾಗಿರುವಂಥ ಹೇಳಿಕೆ 4ನೇದು ಉಳ್ಕೊಂಡಿದೆ. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಎಷ್ಟನೇ ಕ್ವಶನಿಗೆ? ಫಸ್ಟ್ ಕ್ವಶನಿಗೆ, ರೈಟ್. ಹಾಗಾದರೆ ಕರ್ನಾಟಕ ಸಭಾ ಅನ್ನೋದು ಯಾವಾಗ ಸ್ಥಾಪನೆ ಆಯಿತು ಅಂತ ಗೊತ್ತಿರಬೇಕಲ್ಲ. 1924ರಲ್ಲ, 1916ರಲ್ಲಿ ಸ್ಥಾಪನೆ ಆಗುತ್ತೆ, 1916ನಲ್ಲಿ. ಓಕೆ, ಹಾಗಾದರೆ ಈ ಕರ್ನಾಟಕ ಸಭಾವನ್ನು ಕರ್ನಾಟಕ ಏಕೀಕರಣ ಸಭಾ ಅಂಥೇಳಿ ಮರುನಾಮಕರಣ ಮಾಡ್ತಾರೆ. ಆ ಕರ್ನಾಟಕ ಏಕೀಕರಣ ಸಭಾ ಅಂಥೇಳಿ ಮರುನಾಮಕರಣ ಮಾಡಿದ್ದ ವರ್ಷ ಯಾವುದು ಅಂತ ಕೇಳಿದರೆ 1924ರಲ್ಲಿ, 1924ರಲ್ಲಿ ಕರ್ನಾಟಕ ಏಕೀಕರಣ ಸಭಾ ಅಂಥೇಳಿ ಬೇರೆ ಹೆಸರನ್ನು ಇಡೋದನ್ನು ನಾವು ನೋಡ್ತೀವಿ. ಹಾಗಾಗಿ ಕರ್ನಾಟಕ ಸಭಾ ಪ್ರಾರಂಭವಾಗಿದ್ದು 1916ರಲ್ಲಿ, ನೆನಪಲ್ಲಿರಬೇಕು. ಹಾಗಾಗಿ ಇದು ತಪ್ಪಾದಂತಹ ಒಂದು ಹೇಳಿಕೆಯಾಗಿರುತ್ತೆ. ನೋಡಿ, ನಿಮಗೆ ಅನಿಸ್ಬೋದು ಇದು ಜಿಯೋಗ್ರಫಿ ಕ್ವಶನ ಅಂತ. ಅಂದರೆ ನಾವು ಕರ್ನಾಟಕದ ಬಗ್ಗೆ ಅಧ್ಯಯನ ಮಾಡೋದಾದರೆ ನಮ್ಮ ಕರ್ನಾಟಕದ ಸ್ಥಿತಿಗತಿಗಳ ಬಗ್ಗೆ ನಾವು ತಿಳ್ಕೊಳ್ತಾ ಬರಬೇಕಾಗತ್ತೆ. ಏನು ನಿಮಗೆ 4ನೇ ಆಂಗ್ಲೋ ಮೈಸೂರು ಯುದ್ಧದಿಂದ ಹರಿದು ಹಂಚೋಯ್ತಲ್ಲ ಮೈಸೂರು ರಾಜ್ಯ, ಅದು ಏಕೀಕರಣ ಹೇಗಾಯಿತು, ಏಕೀಕರಣದ ನಂತರದಲ್ಲಿ ಯಾವ ರೀತಿ ಬದಲಾವಣೆ ಆಯಿತು, ಹಾಗೆ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡೋದಕ್ಕೆ ಕಮಿಟಿಗಳು ಹೇಗೆ ರಚನೆಯಾದವು, ಯಾವ ಕಮಿಟಿ ವರದಿ ಆಧಾರದ ಮೇಲೆ ಮೈಸೂರು ರಾಜ್ಯ ರಚನೆ ಆಯಿತು, ಇವನ್ನೆಲ್ಲ ತಿಳ್ಕೊಬೇಕಂದ್ರೆ ನಾವು ಬೇಸಿಕನ್ನು ತಿಳ್ಕೊಂಡು ನಂತರ ಕರ್ನಾಟಕಕ್ಕೆ ಎಂಟ್ರಿ ಆಗ್ತೀವಿ. ಇದು ಕೂಡ ಕರ್ನಾಟಕದ ಒಂದು ಬೇಸಿಕ್ ಕಾನ್ಸೆಪ್ಟಲ್ಲಿ ನಾವು ಸ್ಟಡಿ ಮಾಡಬೇಕಾಗಿರುವಂತಹ ಒಂದು ವಿಷಯವಾಗಿರ್ತವೆ. ಕ್ಲಿಯರ್ ಸ್ನೇಹಿತರೆ? 4 ಸಂಸ್ಥೆಗಳ ಬಗ್ಗೆ ನಮಗೆ ಒಂದು ಮಾಹಿತಿ ಅನ್ನೋದು ಇಲ್ಲಿ ಸಿಕ್ಕಂಗಾಗತ್ತೆ. ನೆಕ್ಸ್ಟು 2ನೇ ಕ್ವಶನಿಗೆ ಹೋಗೋಣ. ಮೈಸೂರು ರಾಜ್ಯದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಯಾರು ಅಂತ ಇದೆ. ಈಗ ಮೈಸೂರು ರಾಜ್ಯದ ಮೊದಲ ಚುನಾಯಿತ, ಎಲೆಕ್ಟೆಡ್ ಅಂತಾನೆ ಕರಿತೀವಿ, ಚುನಾಯಿತ ಮುಖ್ಯಮಂತ್ರಿ ಯಾರು, ಚುನಾವಣೆ ಮೂಲಕ ಆಯ್ಕೆಯಾದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ ಆಪ್ಷನಲ್ಲಿ KC ರೆಡ್ಡಿ ಇದೆ, ಡಿ ದೇವರಾಜ್ ಅರಸ್ ಇದೆ, ಎಸ್ ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರಕ್ಕೆ ಹೋಗೋದಾದರೆ ಕೆಂಗಲ್ ಹನುಮಂತಯ್ಯ ಅವರು ಇದ್ದಾರಲ್ಲ, ಇವರು ಚುನಾಯಿತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿರ್ತಾರೆ. ಯಾವ ವರ್ಷ ಅಂತ ಕೇಳಿದರೆ 1952ರಲ್ಲಿ, 1952 ಅಲ್ಲಿ. ಓಕೆ, ಎಲೆಕ್ಷನ್ ಮೂಲಕ ಆಯ್ಕೆಯಾದಂತಹ ಫಸ್ಟ್ CM ಕರ್ನಾಟಕ ಯಾವುದಪ್ಪ ಅಂತ ಕೇಳಿದರೆ ಕೆಂಗಲ್ ಹನುಮಂತಯ್ಯ ಅವರು ಆಗಿರ್ತಾರೆ. ಸೊ ಇದು ಇವ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಹಾಗಾದರೆ ಮತ್ತೆ 3 ಜನ ಮುಖ್ಯಮಂತ್ರಿಗಳಿದ್ದಾರೆ. ಅವ್ರು ಏನು ಇಂಪಾರ್ಟೆಂಟ್ ಅಂತ ನೋಡಿದಾಗ KC ರೆಡ್ಡಿ ಅವರು, KC ರೆಡ್ಡಿ ಅವ್ರ ಬಗ್ಗೆ ಏನು ಗೊತ್ತಿರಬೇಕು, ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು, ಫಸ್ಟ್ CM ಇನ್ ಮೈಸೂರು ಸ್ಟೇಟ್ ಅಂತ ಕೇಳಿದರೆ ಅವರು KC ರೆಡ್ಡಿ ಅವರಾಗಿರ್ತಾರೆ. ಯಾವ ವರ್ಷ ಅಂತ ಕೇಳಿದರೆ ಭಾರತ ಸ್ವಾತಂತ್ರ್ಯ ಪಡೆದಂತಹ ಸಂದರ್ಭದಲ್ಲಿ 1947, 1947ರಲ್ಲಿ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಯಾರನ್ನು ಆಯ್ಕೆ ಮಾಡಲಾಯಿತಪ್ಪ ಅಂದರೆ KC ರೆಡ್ಡಿ ಅವರನ್ನು ಆಯ್ಕೆ ಮಾಡಲಾಯಿತು. ಹಾಗಾಗಿ ಕ್ವಶನ್ ಹೇಗಿರುತ್ತೆ ಅನ್ನೋದನ್ನು ನೋಡಿಕೊಂಡು ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಡಿ ದೇವರಾಜ್ ಅರಸ್ ಅಂತ ಇದೆ. ಡಿ ದೇವರಾಜ್ ಅರಸ್ ಅವರು ಕೂಡ ಮೈಸೂರು ಅಥವಾ ಕರ್ನಾಟಕದ ಮುಖ್ಯಮಂತ್ರಿ ಆದಂಥವರು. ಹಾಗಾದರೆ ಡಿ ದೇವರಾಜ್ ಅರಸ್ ಅವರ ಪಾತ್ರ ಏನಿದೆ ಇಲ್ಲಿ ಅಂತ ನೋಡಿದಾಗ ನೋಡಿ, ಮೈಸೂರು ರಾಜ್ಯವನ್ನು ಏನಂತ ಮರುನಾಮಕರಣ ಮಾಡ್ತಾರಪ್ಪ ಅಂದರೆ ಕರ್ನಾಟಕ ಅಂಥೇಳಿ ಮರುನಾಮಕರಣ ಮಾಡಿದಾಗ ಇದ್ದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ ಡಿ ದೇವರಾಜ್ ಅರಸ್ ಅವರಾಗಿರ್ತಾರೆ. ಯಾವ ವರ್ಷ ಅಂತ ಕೇಳಿದರೆ 1973 ನವೆಂಬರ್ 1ಕ್ಕೆ ಕರ್ನಾಟಕವನ್ನು ಮೈಸೂರು ರಾಜ್ಯ ಅಂಥೇಳಿ ರೀನೇಮ್ ಆಗಿ ಕನ್ವರ್ಟ್ ಮಾಡ್ತಾರೆ. ಓಕೆ, ಹಾಗಾಗಿ ಆಗಿದ್ದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ ಡಿ ದೇವರಾಜ್ ಅರಸ್ ಅವರು CM ಆಗಿರ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಎಸ್ ನಿಜಲಿಂಗಪ್ಪ. ಹಾಗಾದರೆ ಎಸ್ ನಿಜಲಿಂಗಪ್ಪ ಇಂಪಾರ್ಟೆಂಟ್ ಏನು, ಇವ್ರು ಯಾವಾಗ ಮುಖ್ಯಮಂತ್ರಿ ಆಗಿದ್ರು ಅಂತ ಕೇಳಿದರೆ 1956ರಲ್ಲಿ. ನೋಡಿ, 1956ರಲ್ಲಿ
ಮೈಸೂರು ರಾಜ್ಯ ಏಕೀಕೃತ ಮೈಸೂರು ರಾಜ್ಯವಾಗತ್ತೆ. ಯೂನಿಫಿಕೇಶನ್ ಆಗಿ ಕನ್ವರ್ಟ್ ಆಗುತ್ತೆ ಮೈಸೂರು ಸ್ಟೇಟ್. ಅಂದರೆ ಮೈಸೂರು ರಾಜ್ಯ ಏನು ಹರಿದು ಹಂಚಿ ಹೋಗಿತ್ತಲ್ಲ ಅವೆಲ್ಲವೂ ಕೂಡ ಒಂದುಗೂಡುತ್ತೆ. ಆ ಒಂದುಗೂಡಿದಂತಹ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಇದ್ದು ಅಂತ ಕೇಳಿದಾಗ ಎಸ್ ನಿಜಲಿಂಗಪ್ಪ ಅವರು. ಹಾಗಾಗಿ ಇಲ್ಲಿ ಪ್ರಶ್ನೆ ಏನು ಕೇಳ್ತಾರೆ, ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು, ಯೂನಿಫಿಕೇಶನ್ ಫಸ್ಟ್ ಮೈಸೂರು CM ಯಾರು ಅಂತ ಕೇಳಿದಾಗ ಅದು ಎಸ್ ನಿಜಲಿಂಗಪ್ಪ ಆಗಿರ್ತಾರೆ. ವರ್ಷ ಕೇಳಿದರೆ 1956ರಲ್ಲಿ. ಹಾಗಾಗಿ ಈ 4 ಜನ ಮುಖ್ಯಮಂತ್ರಿಯವರ ಬಗ್ಗೆ ನಿಮಗೆ ಕ್ಲೀನಾಗಿ ಮಾಹಿತಿಯನ್ನು ತಿಳ್ಕೊಂಡಿರಬೇಕು. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಅವರಾದರೆ, ಚುನಾಯಿತ ಮೊದಲ ಮುಖ್ಯಮಂತ್ರಿ ಕೆಂಗಲ್ ಹನುಮಂತೆ ಅವರಾಗಿರ್ತಾರೆ. ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ನಾಮಕರಣ ಮಾಡಿದಾಗ ದೇವರಾಜ್ ಅರಸ್ ಅವರಿದ್ರೆ, ಎಸ್ ನಿಜಲಿಂಗಪ್ಪ ಅವರು ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಸೊ ನೋಡಿ, ಈ 4 ಜನ ಮುಖ್ಯಮಂತ್ರಿಯ ಬಗ್ಗೆ ನಾವಿಲ್ಲಿ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೋಬೇಕು. ಇದು ಏಕೀಕರಣ ಸಂದರ್ಭದಲ್ಲಿ ಆದಂತಹ ಬದಲಾವಣೆ, ಅದರ ನಂತರದಲ್ಲೂ ಕೂಡ ಆದಂತಹ ಬದಲಾವಣೆಯಾಗಿ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ನೇಹಿತರೆ. ಕಲಬುರಗಿ ಜಿಲ್ಲೆಯ ಯಾವ ತಾಲೂಕುಗಳು ಹೈದರಾಬಾದ್ ಪ್ರಾಂತ್ಯದಿಂದ ವಿಭಾಗಗೊಂಡ ಸಂದರ್ಭದಲ್ಲಿ ಆಂಧ್ರ ಪ್ರದೇಶಕ್ಕೆ ಸೇರ್ಪಡೆಗೊಂಡವು? ಇಲ್ಲ, ಅರ್ಥ ಮಾಡ್ಕೋಬೇಕಾಗಿರೋದು ಕಲಬುರಗಿ ಏನಿದೆಯಲ್ಲ, ಕಲಬುರಗಿ ಇದು ಯಾವ ಒಂದು ಆಡಳಿತಕ್ಕೆ ಒಳಪಟ್ಟಿತ್ತು ಅಂತ ಕೇಳಿದಾಗ ಇದು ಹೈದರಾಬಾದ್ ಪ್ರೆಸಿಡೆನ್ಸಿಯ ಕಂಟ್ರೋಲಲ್ಲಿ ಇತ್ತು. ಬೀದರ್, ಕಲಬುರಗಿ, ರಾಯಚೂರು ಈ 3 ಜಿಲ್ಲೆಗಳು ಹೈದರಾಬಾದ್ ಪ್ರಾಂತ್ಯದ ಅಧೀನಕ್ಕೆ ಕೊಟ್ಟಿದ್ರು. ಆಗ ಬ್ರಿಟಿಷರು ಅಂದರೆ ನಿಜಾಮರ ಆಡಳಿತಕ್ಕೆ ಒಳಪಟ್ಟಿತ್ತು. 1956ರಲ್ಲಿ ಯೂನಿಫಿಕೇಶನ್ ಆಯ್ತಲ್ಲ, ಏಕೀಕರಣ ಆದಾಗ ಕಲಬುರಗಿ, ಯಾದಗಿರಿ, ಕಲಬುರಗಿ, ಬೀದರ್ ಮತ್ತು ರಾಯಚೂರು ಜಿಲ್ಲೆಗಳು ಮೈಸೂರು ರಾಜ್ಯಕ್ಕೆ ಬಂದು ಸೇರ್ಪಡೆ ಆಗ್ತಾವೆ. ಆ ಸೇರ್ಪಡೆ ಆದಂತಹ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ 2 ತಾಲೂಕುಗಳನ್ನು ಆಂಧ್ರ ಪ್ರದೇಶಕ್ಕೆ ಬಿಟ್ಕೊಡ್ಲಾಗತ್ತೆ. ಹಾಗಾದರೆ ಆ 2 ತಾಲೂಕುಗಳು ಕಲಬುರಗಿ ಜಿಲ್ಲೆದು ಯಾವುದು ಅಂತ ಕೇಳಿದರೆ ಆಪ್ಷನಲ್ಲಿ ಕೋದಣಗಲ್ ಮತ್ತು ಟೆಂಡೂರು ಅಂತ ಇದೆ. ನೆಕ್ಸ್ಟ್ ಆಲಂಪುರ ಮತ್ತು ಗಢವಾಲ ಅಂತ ಇದೆ, ಚಾಂದಗಡ ಇದೆ, ಕಾಸರಗೋಡು ಅಂತ ಇದಾವೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಗೊತ್ತಾ? 1956ರಲ್ಲಿ ಕಲಬುರಗಿಯಿಂದ ವಿಭಾಗಗೊಂಡು ಆಂಧ್ರ ಪ್ರದೇಶಕ್ಕೆ ಸೇರಿದಂತಹ ಒಂದು ತಾಲೂಕುಗಳು ಕೋದಣಗಲ್ ಮತ್ತು ಟೆಂಡೂರು ತಾಲೂಕುಗಳು 2 ಯಾವುದಕ್ಕೆ ಸೇರ್ಪಡೆ ಆಗ್ತಾವಪ್ಪ ಅಂದರೆ ಆಂಧ್ರ ಪ್ರದೇಶಕ್ಕೆ ಸೇರ್ಪಡೆ ಆಗ್ತಾವೆ. ಕ್ಲಿಯರಾ? ಯಾವುದು ಅಂತ ಗೊತ್ತಿರಬೇಕು, ಯಾವ ಜಿಲ್ಲೆಯಿಂದ ಅಂತಲೂ ಕೂಡ ಗೊತ್ತಿರಬೇಕು. ಕೋದಣಗಲ್ ಅಂತೇಳಿ ಇದು ಕೋದಣಗಲ್ ಮತ್ತು ಟೆಂಡೂರು ಅಂತ. ಹಾಗಾದರೆ ಕಲಬುರಗಿಯಿಂದ ಕೋದಣಗಲ್, ಟೆಂಡೂರು 2 ಆಂಧ್ರ ಪ್ರದೇಶಕ್ಕೆ ಹೋಗಿ ಸೇರ್ಪಡೆ ಆಗ್ತಾವೆ. ಈ ಆಲಂಪುರ ಮತ್ತು ಗಢವಾಲ ಯಾವ ಒಂದು ಜಿಲ್ಲೆಯಲ್ಲಿದ್ದಂಥವು ಅಂತ ಕೇಳಿದಾಗ ಇವು ರಾಯಚೂರು ಜಿಲ್ಲೆಯಲ್ಲಿದ್ದಂತಹ ಪ್ರಮುಖ ತಾಲೂಕುಗಳು. ಯಾವ ಜಿಲ್ಲೆ ಇದು? ರಾಯಚೂರು. ಹಾಗಾದರೆ ಈ ರಾಯಚೂರು ಜಿಲ್ಲೆಯಲ್ಲಿರುವಂತಹ ಆಲಂಪುರ ಮತ್ತು ಗಢವಾಲ ಇದಾವಲ್ಲ, ಇವು ಕೂಡ ಎಲ್ಲಿ ಹೋಗಿ ಸೇರ್ಪಡೆ ಆಗ್ತಾವಪ್ಪ ಅಂದರೆ ಆಂಧ್ರ ಪ್ರದೇಶಕ್ಕೆ ಸೇರ್ಪಡೆ ಆಗ್ತವೆ. ಸೇಮ್ ಇಯರ್ 1956ಅಲ್ಲಿ. ಕ್ಲಿಯರಾ? ಏಕೀಕರಣವಾದಂತಹ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯ ಆಲಂಪುರ, ಗಢವಾಲಗಳು ಎಲ್ಲಿ ಹೋಗಿ ಸೇರ್ಪಡೆ ಆಗ್ತವೆ? ಆಂಧ್ರಕ್ಕೆ ಹೋಗ್ತವೆ. ಈಗ ಕೋದಣಗಲ್, ಟೆಂಡೂರು, ಆಲಂಪುರ ಮತ್ತು ಗಢವಾಲ ಇವು 4 ಕೂಡ ಆಂಧ್ರ ಪ್ರದೇಶಕ್ಕೆ ಸೇರ್ಪಡೆ ಆಗ್ತವೆ. 2 ಕಲಬುರಗಿ, 2 ರಾಯಚೂರು ಭಾಗಕ್ಕೆ ಸೇರಿರುವಂಥವು. ಹಾಗಾದರೆ ಈಗ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನೋಡಿದಾಗ ಪ್ರೆಸೆಂಟ್ ಬಗ್ಗೆ ಮಾತಾಡೋದಾದರೆ ಕೋದಣಗಲ್, ಟೆಂಡೂರು, ಆಲಂಪುರ ಮತ್ತು ಗಢವಾಲ ಈ 4 ತಾಲೂಕುಗಳು ಯಾವ ರಾಜ್ಯದಲ್ಲಿದ್ದಾವೆ ಪ್ರಸ್ತುತ ಅಂತ ಕೇಳಿದರೆ ಈಗ ಆಂಧ್ರ ಪ್ರದೇಶದಲ್ಲಿ ಇಲ್ಲ. ಅವು ಎಲ್ಲಿದ್ದಾವಪ್ಪ ಅಂತ ಕೇಳಿದರೆ ಅವು ತೆಲಂಗಾಣ ರಾಜ್ಯದಲ್ಲಿ ಕಂಡುಬರ್ತಾವೆ. ಯಾವ ಸ್ಟೇಟಲ್ಲಿರುವಂಥದ್ದು ಇವಾಗ ಅವು? ತೆಲಂಗಾಣ ರಾಜ್ಯದಲ್ಲಿ ಕಂಡುಬರ್ತಾವೆ. ನೆಕ್ಸ್ಟ್ ನೋಡಿ, ಚಾಂದಗಡ ಅಂತ ಇದೆ. ಚಾಂದಗಡ ಅನ್ನುವಂಥದ್ದು ಈಗ ಪ್ರೆಸೆಂಟ್ ಯಾವುದಕ್ಕೆ ಸೇರಿದೆ ಅಂತ ಈ ಭೂಭಾಗ ಅಂತ ಕೇಳಿದರೆ ಇದು ಮಹಾರಾಷ್ಟ್ರಕ್ಕೆ ಸೇರಿರುವಂಥ ಭೂಭಾಗ ಇದು. ಹಾಗಾದರೆ ಮಹಾರಾಷ್ಟ್ರಕ್ಕೆ ಸೇರಿರುವಂಥ ಚಾಂದಗಡ ಅನ್ನುವಂಥದ್ದು ಯಾವ ಜಿಲ್ಲೆಗೆ ಸೇರಿರುವಂಥ ಭಾಗ ಅಂತ ಕೇಳಿದರೆ ಇದು ಬೆಳಗಾವಿ. ಬೆಳಗಾವಿಯ ಚಾಂದಗಡ ಮಹಾರಾಷ್ಟ್ರಕ್ಕೆ ಸೇರಿಸಲಾಗಿದೆ. ಕ್ಲಿಯರಾ? ಇದು ಕೂಡ ಗೊತ್ತಿರಬೇಕು. ಕಾಸರಗೋಡು ಅನ್ನುವಂಥದ್ದು ಯಾರ ಕಂಟ್ರೋಲಲ್ಲಿ ಇದೆಯಪ್ಪ ಅಂದರೆ ಇದು ಕೇರಳ ರಾಜ್ಯದ ಅಧೀನದಲ್ಲಿರುವಂತಹ ಕರ್ನಾಟಕದ ಭೂಭಾಗವಾಗಿರುತ್ತೆ. ಕಾಸರಗೋಡು ಅನ್ನುವಂಥದ್ದು ಕರ್ನಾಟಕ ಮತ್ತು ಕೇರಳದ ನಡುವಿನ ವಿವಾದಿತ ಒಂದು ಸ್ಥಳ ಅಂತಲೂ ಕೂಡ ನಾವು ಕರಿತೀವಿ. ನೋಡಿ, ಇವಿಷ್ಟು ಪ್ಲೇಸ್ಗಳ ಬಗ್ಗೆ ನಾವು 1956 ಆದಂತಹ ಒಂದು ಬದಲಾವಣೆಯಲ್ಲಿ ನಾವು ಇದನ್ನು ನೋಡ್ತಾ ಹೋಗಬೇಕಾಗತ್ತೆ. ಹಾಗಾದರೆ 3ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಎ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. 4ನೇ ಕ್ವಶನ್ ನೋಡಿ,
ಕರ್ನಾಟಕ ಗಡಿಯಲ್ಲಿ ಒಟ್ಟು ಜಿಲ್ಲೆಗಳ ಸಂಖ್ಯೆ 20. ಅಂದರೆ ಕರ್ನಾಟಕ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಅಂತ ಕೇಳಿದಾಗ ಒಂದು ಕರ್ನಾಟಕ ಮ್ಯಾಪ್ ಅಂತ ತಗೊಂಡ್ರೆ ಅದರ ಸುತ್ತಲೂ ಗಡಿಯಲ್ಲಿರುವಂತಹ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟಿದಾವೆ? 20 ಇದಾವೆ. ಇವುಗಳಲ್ಲಿ 19 ಜಿಲ್ಲೆಗಳು ಏನಿದಾವಲ್ಲ ಇತರೆ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದಾವೆ. ನೈಬರ್ ಸ್ಟೇಟಿಗೆ ಬಾರ್ಡರ್ ಶೇರ್ ಮಾಡ್ಕೊಂಡಿದ್ದಾವೆ. ಎಷ್ಟು ತಾಲೂಕ್ಸುಗಳು, ಎಷ್ಟು ಜಿಲ್ಲೆಗಳು ಅಂತ ಕೇಳಿದರೆ 19 ಡಿಸ್ಟ್ರಿಕ್ಟ್ಸ್ಗಳು. ಆದರೆ ಒಂದು ಜಿಲ್ಲೆ ಮಾತ್ರ ಗಡಿಯನ್ನು ಹೊಂದಿಲ್ಲ, ಅಂದರೆ ನೈಬರಿಂಗ್ ಸ್ಟೇಟಿಗೆ ಬಾರ್ಡರ್ ಶೇರ್ ಮಾಡ್ಕೊಂಡಿಲ್ಲ. ಯಾವುದು ಅಂತ ಕೇಳಿದರೆ ಓನ್ಲಿ 1 ಡಿಸ್ಟಿಕ್. ಆ ಡಿಸ್ಟಿಕ್ ಯಾವುದು ಅಂತ ಇಲ್ಲಿ ಕೆಟ್ಟಿರುವಂತಹ ಒಂದು ಕ್ವಶನ್ ಆಗಿರುತ್ತೆ. ಆಪ್ಷನಲ್ಲಿ ದಕ್ಷಿಣ ಕನ್ನಡ ಇದೆ, ಉಡುಪಿ, ಉತ್ತರ ಕನ್ನಡ ಮತ್ತು ಚಾಮರಾಜನಗರ ಜಿಲ್ಲೆಗಳು ಕಂಡುಬರ್ತವೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಇಲ್ಲಿ ನಾವು ನೋಡ್ಕೋಬೋದು. ಯಾವ ಜಿಲ್ಲೆ ಅಂತ ಕೇಳಿದರೆ ಉಡುಪಿ ಜಿಲ್ಲೆ ಯಾವುದೇ ಒಂದು ರಾಜ್ಯದೊಂದಿಗೆ ಇದು ಗಡಿಯನ್ನು ಹಂಚಿಕೊಂಡಿಲ್ಲ. ಹಾಗಾದರೆ ಆ 20 ಜಿಲ್ಲೆಗಳ ಬಗ್ಗೆನೂ ಕೂಡ ನಾವು ಮ್ಯಾಪಲ್ಲಿ ನೋಡ್ತಾ ಹೋಗ್ಬೋದು. ಯಾವ್ಯಾವ ಜಿಲ್ಲೆಗಳು ಎಲ್ಲೆಲ್ಲಿ ಗಡಿಯನ್ನು ಹಂಚ್ಕೊಂಡಿದ್ದಾವೆ ಅದನ್ನು ಒಂದು ಹಾಗೆ ರಿಕಾಲ್ ಟೈಪಲ್ಲಿ ಮಾಡಿಕೊಂಡ್ರೆ ಮ್ಯಾಪ್ ರೀಡಿಂಗು ಕೂಡ ನಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿ ನೋಡಿ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ ನೋಡಿ. ಚಾಮರಾಜನಗರ ಇದೆ, ಮೈಸೂರು ಇದೆ, ಹಾಗೆ ಕೊಡಗು ಇದೆ, ದಕ್ಷಿಣ ಕನ್ನಡ. ಈ ಕಡೆ ಬಂದಾಗ ಉಡುಪಿ ನೋಡಿ. ದಕ್ಷಿಣ ಕನ್ನಡ ಕೇರಳ ಇದೆ, ಇದು ಕೇರಳ ಇದೆ, ಇದು ಕೇರಳ ಇದೆ, ಇದು ಕೇರಳ ಇದೆ. ಇವೆಲ್ಲ ಕೇರಳ ರಾಜ್ಯದೊಂದಿಗೆ ಗಡಿ ಹಂಚ್ಕೊಂಡಿರೋದು. ಇಲ್ಲಿ ಉಡುಪಿ ಜಿಲ್ಲೆಯನ್ನು ಬಿಡ್ತೀನಿ. ನೆಕ್ಸ್ಟು ಉತ್ತರ ಕನ್ನಡ ಜಿಲ್ಲೆಗೆ ಹೋಗೋಣ. ಈ ಕಡೆ ಗೋವಾ ಇದೆ, ಬೆಳಗಾವಿನೂ ಕೂಡ ಇದೆ, ಮಹಾರಾಷ್ಟ್ರ ಇದೆ, ಹಾಗೆ ವಿಜಯಪುರ ಜಿಲ್ಲೆ ಇದೆ, ಬೀದರ್ ಇದೆ, ಕಲಬುರಗಿ ಇದೆ, ಯಾದಗಿರಿ, ರಾಯಚೂರು. ಈ ಭಾಗಕ್ಕೆ ಬಂದಾಗ ಬಳ್ಳಾರಿ ಕಂಡು ಬರುತ್ತವೆ. ನೆಕ್ಸ್ಟ್ ಚಿತ್ರದುರ್ಗ ಜಿಲ್ಲೆ ಕಂಡು ಬರುತ್ತೆ, ತುಮಕೂರು, ಚಿಕ್ಕಬಳ್ಳಾಪುರ ಕಂಡು ಬರುತ್ತೆ, ಹಾಗೆ ಕೋಲಾರ ಜಿಲ್ಲೆ ಕಂಡು ಬರುತ್ತೆ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಜಿಲ್ಲೆ ಕಂಡು ಬರ್ತವೆ, ರಾಮನಗರ ಜಿಲ್ಲೆ ಕಂಡು ಬರ್ತಾವೆ. ನೀವು ಇಷ್ಟನ್ನು ಒಂದು ರೌಂಡನ್ನು ಟ್ಯಾಲಿ ಮಾಡಿದರೆ ನಂಬರ್ ಆಫ್ ಡಿಸ್ಟ್ರಿಕ್ಟ್ಸ್ ಅಂತ ಕೇಳಿದರೆ 20 ಡಿಸ್ಟ್ರಿಕ್ಟ್ಸ್ಗಳು ಬರ್ತಾವೆ. ಇದನ್ನು ಸೇರಿಸಿ, ಯಾವುದನ್ನು? ಉಡುಪಿಯನ್ನು ಸೇರಿಸಿದರೆ. ಹಾಗಾದರೆ ಉಡುಪಿ ನೋಡಿ, ಯಾವ ಒಂದು ರಾಜ್ಯಕ್ಕೂ ಕೂಡ ಗಡಿ ಹಂಚ್ಕೊಂಡಿಲ್ಲ. ಇದು ಉಡುಪಿ ಮ್ಯಾಪ್. ಇದು ಉಡುಪಿ ಯಾವುದರೊಂದಿಗೆ ಗಡಿ ಹಂಚ್ಕೊಂಡಿದೆ ಅಂದರೆ ಓನ್ಲಿ ಅರಬ್ಬಿ ಸೀಗೆ ಬಾರ್ಡರ್ ಶೇರ್ ಮಾಡ್ಕೊಂಡಿರೋದು, ಅಂದರೆ ಅರಬ್ಬಿ ಸಮುದ್ರದೊಂದಿಗೆ ಮಾತ್ರ ಗಡಿ ಹಂಚ್ಕೊಂಡಿರೋದು. ಇನ್ನು ಉಳಿದಂತಹ ಎಲ್ಲ ಜಿಲ್ಲೆಗಳು ಬೇರೆ ಬೇರೆ ರಾಜ್ಯ. ಇಲ್ಲಿ ಗೋವಾ ಇದೆ, ಇಲ್ಲಿ ಮಹಾರಾಷ್ಟ್ರ ಇದೆ, ಇಲ್ಲಿ ತೆಲಂಗಾಣ ಇದೆ, ಇಲ್ಲಿ ಆಂಧ್ರ ಪ್ರದೇಶ ಇದೆ, ತಮಿಳುನಾಡು ಇದೆ, ಇಲ್ಲಿ ಕೇರಳ ಇದೆ. ಅಷ್ಟೂ ಜಿಲ್ಲೆಗಳು ಎಲ್ಲ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚ್ಕೊಂಡಿದ್ದಾವೆ. ಉಡುಪಿ ಒಂದು ಮಾತ್ರ ಯಾವುದೇ ರಾಜ್ಯದೊಂದಿಗೆ ಗಡಿ ಹಂಚ್ಕೊಂಡಿಲ್ಲ. ಅದು ಕೇವಲ ಅರಬ್ಬಿ ಸಮುದ್ರದೊಂದಿಗೆ ಮಾತ್ರ ಬಾರ್ಡರ್ ಶೇರ್ ಮಾಡ್ಕೊಂಡಿರೋದನ್ನು ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಕೇಳಿದರೆ ಉಡುಪಿ ಜಿಲ್ಲೆಯನ್ನು ಆನ್ಸರ್ ಮಾಡಬೇಕಾಗತ್ತೆ 4ನೇ ಕ್ವಶನಿಗೆ. ರೈಟ್, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಕರ್ನಾಟಕದ ದಕ್ಷಿಣದ ತುತ್ತ ತುದಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಹರಿಯುವ ಮೋಯರ್ ನದಿ. ಅಂದರೆ ಸದರ್ನ್ ಲಾಸ್ಟ್ ಮೋಸ್ಟ್ ಪಾಯಿಂಟ್ ಆಫ್ ಕರ್ನಾಟಕ ಅಂತ ಕೇಳಿದರೆ ದಟ್ ರಿವರ್ ಇಸ್ ಮೋಯರ್ ರಿವರ್. ಮೋಯರ್ ನದಿ ಕರ್ನಾಟಕದ ದಕ್ಷಿಣದ ತುತ್ತ ತುದಿಯಾಗಿರುತ್ತೆ. ಇದು ಯಾವ ಜಿಲ್ಲೆಯಲ್ಲಿ ಹರಿತಾ ಇದೆ ಅಂತ ಕೇಳಿದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಹರಿಯುತ್ತೆ. ಯಾವ ತಾಲೂಕಿನಲ್ಲಿ ಅಂತ ಕೇಳಿದರೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಹರಿಯುವಂತಹ ಒಂದು ನದಿಯಾಗಿರುತ್ತೆ. ಹಾಗಾದರೆ ಈ ನದಿ ಯಾವ 2 ರಾಜ್ಯಗಳ ಗಡಿಯಾಗಿದೆ ಅಂತ ಇರುವಂತಹ ಪ್ರಶ್ನೆ. ಬಾರ್ಡರ್ ಆಗಿರುತ್ತೆ. ಯಾವ 2 ಸ್ಟೇಟ್ ಅಂತ ಕೇಳಿದರೆ ಕರ್ನಾಟಕ ಕೇರಳ ಅಂತ ಇದೆ, ಇದು ಕೇರಳದ ಗಡಿ ಆಗಿರೋದಿಲ್ಲ. ಕರ್ನಾಟಕ ತಮಿಳುನಾಡು ಅಂತ ಇದೆ, ಇದು ಸರಿಯಾದಂತಹ ಉತ್ತರ. ಕರ್ನಾಟಕ ತಮಿಳುನಾಡಿನ ಗಡಿಯಾಗಿ ಹರಿಯುವಂತಹ ನದಿ ಯಾವುದಪ್ಪ ಅಂದರೆ ರಿವರ್ ಮೋಯಾರ್. ಹಾಗಾದರೆ ಈ ಮೋಯಾರ್ ನದಿ ಕರ್ನಾಟಕ ತಮಿಳುನಾಡಿನ ಗಡಿಯಾಗಿ ಹರಿಯತ್ತಲ್ಲ, ಇದ್ರ ಬಗ್ಗೆ ಇಲ್ಲೊಂಚೂರು ಬೇಸಿಕ್ ಮಾಹಿತಿಯನ್ನು ನಾವಿಲ್ಲಿ ತಗೊಳ್ಳೋಣ. ಎಲ್ಲಿ ಚಾಮರಾಜನಗರ ಜಿಲ್ಲೆ ಕಂಡುಬರುತ್ತಂದರೆ ಇದೇ ಚಾಮರಾಜನಗರ ಜಿಲ್ಲೆ. ಕ್ಲಿಯರಾ? ಇದು ಚಾಮರಾಜನಗರ. ಇಲ್ಲಿ ಹರಿಯುವಂತಹ ಒಂದು ನದಿನೇ ಮೋಯರ್ ನದಿ ಆಗಿರುತ್ತೆ. ಇಲ್ಲಿ ಕರ್ನಾಟಕ ಇದೆ, ಇಲ್ಲಿ ಯಾವ ಸ್ಟೇಟ್ ಇದೆಯಪ್ಪ ಅಂದರೆ ತಮಿಳುನಾಡು ಕಂಡುಬರುತ್ತೆ. ಹಾಗಾದರೆ ಈ ಮೋಯಾರ್ ನದಿ ಅನ್ನುವಂಥದ್ದು ಯಾವ ನದಿಯ ಉಪನದಿ ಅಂತ ಕೇಳಿದರೆ ಇದು ಕಾವೇರಿ ನದಿಯ ಉಪನದಿಗಳಲ್ಲಿ ಒಂದಾಗಿರುವಂಥದ್ದು. ಯಾವುದು? ಮೋಯಾರ್ ನದಿ ಅನ್ನುವಂಥದ್ದು ಕಾವೇರಿ ನದಿಯ ಉಪನದಿಗಳಲ್ಲಿ ಒಂದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ನದಿ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೂ ಡೀಪ್ ಆಗಿ ಹೋದಾಗ ಕಾವೇರಿ ನದಿಯ ಉಪನದಿ ಯಾವುದಪ್ಪ ಅಂದರೆ ಭವಾನಿ ನದಿಯ ಉಪನದಿ ಯಾವುದಪ್ಪ ಅಂದರೆ ಅದು ಮೋಯಾರ್ ಆಗಿರುತ್ತೆ. ಓವರ್ ಆಲ್ ನೋಡಿದಾಗ ಕಾವೇರಿ ನದಿಗೆ ಸೇರಿರುವಂತಹ ಒಂದು ಜಲಭಾಗವಾಗಿರೋದ್ರಿಂದ ನಾವು ಇದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗಾದರೆ ಯಾವ ರಾಜ್ಯದ ಗಡಿಯಾಗಿದೆ ಇದು? ಕರ್ನಾಟಕ ತಮಿಳುನಾಡಿನ ಗಡಿಯಾಗಿ ಹರಿಯುವಂತಹ ನದಿ ಯಾವುದಪ್ಪ ಅಂದರೆ ರಿವರ್ ಮೋಯಾರ್. ಈ ಮೋಯಾರ್ ನದಿಯನ್ನು ಮೈಸೂರು ಹಳ್ಳ ಆರ್ ಮೈಸೂರು ಡಿಚ್ ಅಂತಲೂ ಕೂಡ ಕರೀತಾರೆ.
ಕ್ಲಿಯರಾ? ನೋಡಿ, ಈ ಒಂದು ನದಿಯ ಬಗ್ಗೆ ನಮಗಿಲ್ಲಿ ಮಾಹಿತಿ ಗೊತ್ತಿರಬೇಕು. ಬಾರ್ಡರ್ ಲೈನ್ ಅಂತ ತಗೊಂಡಾಗ ಒಂದು ನದಿ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಯಲ್ಲಿ ಗಡಿರೇಖೆಯಾಗಿ ಹರಿಯುವಂತಹ ಒಂದು ನದಿಯಾಗಿರುತ್ತೆ. ನೋಡಿ ಸ್ನೇಹಿತರೆ, ಇದು 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕರ್ನಾಟಕ ಮತ್ತು ತಮಿಳುನಾಡು. ನೋಡಿ, ಇವೆಲ್ಲ ಕಾನ್ಸೆಪ್ಟನ್ನು ನಾವು ಕರ್ನಾಟಕ ಭೂಗೋಳದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇರುವಂಥದ್ದು. ಹಾಗಾದರೆ ಈ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ ಕಂಪ್ಲೀಟ್ ಮಾಹಿತಿಯನ್ನು ಒಳಗೊಂಡಿರುವಂತಹ ಒಂದು ಬುಕ್ ಇದೆ ಸ್ನೇಹಿತರೆ, ಕರ್ನಾಟಕ ಭೂಗೋಳ ಅಂಥೇಳಿ. ಈ ಕರ್ನಾಟಕ ಭೂಗೋಳ ಪುಸ್ತಕ ಬರೆದಿರುವಂಥದ್ದು ನಾನೇ ಬರೆದಿರುವಂತಹ ಒಂದು ಬುಕ್ಸ್ ಇದು. ನೋಡಿ, ಈ ಬುಕ್ಕಲ್ಲಿ 4 ಭಾಗಗಳನ್ನಾಗಿ ವಿಭಾಗ ಮಾಡಿಕೊಂಡು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿರುವಂಥದ್ದು. ಆ 4 ಭಾಗಗಳು ಯಾವ್ಯಾವ್ದು ಕಂಡು ಬರ್ತಾವಂತ ನೋಡಿದಾಗ ನೋಡಿ, ಫಸ್ಟ್ ಕಾನ್ಸೆಪ್ಟು ಕರ್ನಾಟಕ ಭೂಗೋಳ ಪರಿಚಯ ಅಂತ ಇದೆ. ಕರ್ನಾಟಕ ಭೂಗೋಳ ಪರಿಚಯದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನ, ಪ್ರಾಕೃತಿಕ ಲಕ್ಷಣ, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಮಣ್ಣು, ಹಾಗೆ ಅರಣ್ಯ ಸಂಪತ್ತಾಗಿರ್ಬೋದು, ರಾಷ್ಟ್ರೀಯ ಉದ್ಯಾನವನ, ಅದರ ಜೊತೆಗೆ ನದಿ ವ್ಯವಸ್ಥೆ, ಸಾರಿಗೆ, ಜನಸಂಖ್ಯೆ, ಬುಡಕಟ್ಟು ಜನಾಂಗಗಳು, ಅಷ್ಟು ಕಾನ್ಸೆಪ್ಟ್ ಇದ್ದಾವೆ. ಒಂದು 20 ಚಾಪ್ಟ್ರನ್ನು ಒಳಗೊಂಡಿರುವಂಥದ್ದು ಈ ಒಂದು ಕರ್ನಾಟಕ ಭೂಗೋಳ ಪರಿಚಯದಲ್ಲಿ ನಾವು ನೋಡ್ತೀವಿ. ಅದಾದ ನಂತರದಲ್ಲಿ ಕರ್ನಾಟಕ ಜಿಲ್ಲೆಗಳ ಮಾಹಿತಿ, ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಮಾಹಿತಿಯನ್ನು ಈ ಒಂದು ಬುಕ್ಸಲ್ಲಿ ನಾವು ಕಂಪ್ಲೀಟ್ ಆಗಿರುವಂಥ ಒಂದು ಕಾನ್ಸೆಪ್ಟನ್ನು ಕೊಟ್ಟಿರುವಂಥದ್ದು. ಏನು ಜಿಲ್ಲೆಗಳ ಬಗ್ಗೆ ಏನೇನು ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ, ಆ ಜಿಲ್ಲೆಗಳ ಕಾಂಪಿಟೇಟಿವ್ ಬೇಸ್ ಏನು ಮಾಹಿತಿ ಇದೆ ಅಷ್ಟು ಮಾಹಿತಿಗಳ ಮಾತ್ರ ಇದರಲ್ಲಿ ಸೇರಿಸಿರುವಂಥದ್ದು. ಅದಾದ ನಂತರ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಅಂದರೆ ಹಿಸ್ಟಾರಿಕಲ್ ಪ್ಲೇಸ್, ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಹಿಸ್ಟಾರಿಕಲ್ ಪ್ಲೇಸ್ ಇದ್ದಾವೆ, ಆ ಹಿಸ್ಟಾರಿಕಲ್ ಪ್ಲೇಸ್ ಇಂಪಾರ್ಟೆಂಟ್ ಏನು ಅನ್ನೋದ್ರ ಬಗ್ಗೆನೂ ಕೂಡ ಇದರಲ್ಲಿ ಮಾಹಿತಿ ಇದೆ. ಹಾಗೆ ಕರ್ನಾಟಕ ಭೂಗೋಳ ಪ್ರಶ್ನೋತ್ತರಗಳು ಅಂದರೆ ಇದುವರೆಗೂ UPSC ಎಕ್ಸಾಮಿಂದ PC, ಟೀಚರ್ ರಿಕ್ರೂಟ್ಮೆಂಟ್, ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಏನು ಕ್ವಶನ್ಸ್ಗಳು ಬಂದಾವೋ ಆ ಕ್ವಶನ್ಸ್ಗಳು ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ಒಳಗೊಂಡಿರುವಂತಹ ಮಾಹಿತಿನ ಒಳಗೊಂಡಿರುವಂತಹ ಒಂದು ಬುಕ್ ಯಾವುದಪ್ಪ ಅಂದರೆ ಕರ್ನಾಟಕ ಭೂಗೋಳ ಅಂಥೇಳಿ. ನೋಡಿರಿ, ಈ ಬುಕ್ ಏನಾದ್ರು ನಿಮಗೆ ಬೇಕಿದ್ದರೆ ನಿಮ್ಮ ಮನೆಗೆ ಪೋಸ್ಟಲ್ ಮೂಲಕ, ಕೊರಿಯರ್ ಮೂಲಕ ಕಳಿಸ್ಲಾಗತ್ತೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9008515660 ನಂಬರಿಗೆ ಕಾಲ್ ಮಾಡಿ. ಸೊ ಈ ಬುಕ್ ಏನಾದ್ರು ಬೇಕಿದ್ರೆ ನಿಮಗೆ ಮನೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಆಲ್ರೆಡಿ ಮಾರ್ಕೆಟಲ್ಲಿ ಬಹಳಷ್ಟು ಸೇಲ್ ಆಗಿರುವಂತಹ ಒಂದು ಬುಕ್ ಆಗಿರುತ್ತೆ. ನೀವು ಕೂಡ ಪರ್ಚೇಸ್ ಮಾಡಿಕೊಂಡು ಇದನ್ನು ಓದಿ ಬರುವಂತಹ ಎಕ್ಸಾಮಲ್ಲಿ ಹೆಚ್ಚು ಅಂಕವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ರೇಖಾಂಶಿಕ ಸ್ಥಾನ, ಲ್ಯಾಂಗಿಟ್ಯೂಡ್ ಪೊಸಿಷನ್ ಆಫ್ ಕರ್ನಾಟಕ. ಹಾಗಾದರೆ ಕರ್ನಾಟಕದ ರೇಖಾಂಶಿಕ ಸ್ಥಾನ ಯಾವುದು ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನಲ್ಲಿ ಸರಿಯಾದಂಥ ಉತ್ತರ ನಮಗೆ ಗೊತ್ತಿರಬೇಕು. ಯಾವುದು ಅಂತ ಕೇಳಿದರೆ ನೋಡಿ, 74 ಡಿಗ್ರಿ 12 ಮಿನಿಟ್ ಪೂರ್ವ ರೇಖಾಂಶದಿಂದ 78 ಡಿಗ್ರಿ 40 ಮಿನಿಟ್ ಪೂರ್ವ ರೇಖಾಂಶದ ನಡುವೆ ಕಂಡುಬರೋದೇ ಕರ್ನಾಟಕ ಅಂಥೇಳಿ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದರೆ ಒಂದೇದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. 74 ಡಿಗ್ರಿ 12 ಮಿನಿಟ್ ಈಸ್ಟ್ ಲ್ಯಾಂಗಿಟ್ಯೂಡ್ ಟು 78 ಡಿಗ್ರಿ 40 ಮಿನಿಟ್ ಈಸ್ಟ್ ಲ್ಯಾಂಗಿಟ್ಯೂಡ್ ಇನ್ ಬಿಟ್ವೀನಲ್ಲಿ ಇರುವಂತಹ ಒಂದು ಸ್ಟೇಟ್ ಯಾವುದಪ್ಪ ಅಂದರೆ ಕರ್ನಾಟಕ. ಹಾಗೆ ಕರ್ನಾಟಕದ ಒಂದು ಅಕ್ಷಾಂಶಿಕ ಮತ್ತು ರೇಖಾಂಶಿಕ ಸ್ಥಾನವನ್ನು ಇಲ್ಲಿ ನಾವು ನೋಡ್ಬೋದು. ಲ್ಯಾಟಿಟ್ಯೂಡ್ ಆ್ಯಂಡ್ ಲ್ಯಾಂಗಿಟ್ಯೂಡ್ ಪೊಸಿಷನ್ ಆಫ್ ಕರ್ನಾಟಕ ಅಂತ ಕೇಳಿದರೆ ಈಗ ರೇಖಾಂಶಿಕವಾಗಿ ನಮಗೆ ಗೊತ್ತಾಯಿತು ಕರ್ನಾಟಕ ಎಲ್ಲಿದೆ ಅನ್ನೋದು ಇಲ್ಲಿ ಮಾಹಿತಿ ನಮಗೆ ಸಿಗತ್ತೆ. ನೋಡಿ, 74 ಡಿಗ್ರಿ 12 ಮಿನಿಟಿಂದ ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗೋದು ಎಲ್ಲಪ್ಪ ಅಂದರೆ 78 ಡಿಗ್ರಿ 40 ಮಿನಿಟಿಗೆ ಎಂಡ್ ಆಗುತ್ತೆ. ಇದು ಲ್ಯಾಂಗಿಟ್ಯೂಡ್ ಪೊಸಿಷನ್ ಆಫ್ ಕರ್ನಾಟಕ ರೇಖಾಂಶಿಕ ಸ್ಥಾನ. ಹಾಗೆ ಅಕ್ಷಾಂಶಿಕವಾಗಿ ನೋಡಿದಾಗ 11 ಡಿಗ್ರಿ 31 ಮಿನಿಟ್ ಉತ್ತರ ಅಕ್ಷಾಂಶದಿಂದ ಸ್ಟಾರ್ಟ್ ಆಗಿ 18 ಡಿಗ್ರಿ 45 ಮಿನಿಟ್ ಉತ್ತರ ಅಕ್ಷಾಂಶದಲ್ಲಿ ಎಂಡ್ ಆಗುತ್ತೆ. ಇದು ಲ್ಯಾಟಿಟ್ಯೂಡ್ ಪೊಸಿಷನ್. ಹಾಗೆ ಕರ್ನಾಟಕದ ಉತ್ತರದ ತುತ್ತ ತುದಿ ಯಾವುದಪ್ಪ ಅಂದರೆ ಬೀದರ್ ಜಿಲ್ಲೆ ಔರಾ ತಾಲೂಕಿನ ಮುಖೇಡ ಇದೆಯಲ್ಲ, ಇದು ಕರ್ನಾಟಕದ ಉತ್ತರದ ತುತ್ತ ತುದಿ, ನಾರ್ದರ್ನ್ ಲಾಸ್ಟ್ ಪಾಯಿಂಟ್ ಆಫ್ ಕರ್ನಾಟಕ. ಹಾಗೆ ಕರ್ನಾಟಕದ ಪೂರ್ವದ ತುತ್ತ ತುದಿ ಯಾವುದಪ್ಪ ಅಂದರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ಇದೆಯಲ್ಲ, ಇದು ಈಸ್ಟರ್ನ್ ಲಾಸ್ಟ್ ಪಾಯಿಂಟ್ ಆಫ್ ಇಂಡಿಯಾ. ಹಾಗೆ ವೆಸ್ಟರ್ನ್ ಲಾಸ್ಟ್ ಪಾಯಿಂಟ್ ಯಾವುದಪ್ಪ ಅಂತ ಕೇಳಿದಾಗ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಇದೆಯಲ್ಲ, ಕರ್ನಾಟಕದ ಪಶ್ಚಿಮದ ತುತ್ತ ತುದಿ. ಹಾಗೆ ದಕ್ಷಿಣದ ತುತ್ತ ತುದಿ ನಿಮಗೆ ಗೊತ್ತಿದೆ, ಅವಾಗಲೇ ನಾವು ಕ್ಲಿಯರ್ ಮಾಡಿದ್ವಿ, ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುವಂತಹ ಮೋಯಾರ್ ನದಿ ಇದೆಯಲ್ಲ, ಇದು ಸದರ್ನ್ ಲಾಸ್ಟ್ ಪಾಯಿಂಟ್ ಆಫ್ ಕರ್ನಾಟಕ ಅಂತಲೇ ಕರೆಯುವಂಥದ್ದು. ನೋಡಿ,
ಅಕ್ಷಾಂಶಿಕ ರೇಖಾಂಶಿಕ ಸ್ಥಾನ ಗೊತ್ತಾಯಿತು. ಅದರ ಜೊತೆಗೆ ನಮಗೆ ಆ ಲಾಸ್ಟ್ ಗಡಿಯಲ್ಲಿರುವಂತಹ ಜಿಲ್ಲೆಗಳು ಮತ್ತು ಇಂಪಾರ್ಟೆಂಟ್ ಪ್ಲೇಸು ಅಥವಾ ಪಾಯಿಂಟ್ ಯಾವುದು ಅನ್ನೋದು ಕೂಡ ನಮಗೆ ಗೊತ್ತಾಯಿತು. ಇದು ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್ ಪೊಸಿಷನ್ ಆಫ್ ಕರ್ನಾಟಕದ ಬಗ್ಗೆ ತಿಳ್ಕೊಬೋದು. ಆ ಬುಕ್ಕಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಡ್ ಆಗಿರುವಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕರ್ನಾಟಕದ ಭೂಪ್ರದೇಶವಾಗಿದ್ದು ಮಹಾರಾಷ್ಟ್ರ ರಾಜ್ಯದಿಂದ ಸುತ್ತುವರೆದಿರುವ ದಾಮ್ನೆ ಎಸ್ ಬೈಲೂರು ಪ್ಲೇಸ್ ನೋಡಿ, ಯಾವುದು? ದಾಮ್ನೆ ಎಸ್ ಬೈಲೂರು ಯಾವ ಜಿಲ್ಲೆಗೆ ಸೇರಿದ ಭೂಪ್ರದೇಶವಾಗಿರುತ್ತೆ? ಓಕೆ, ಇಲ್ಲಿ ಅರ್ಥ ಮಾಡ್ಕೋಬೇಕು. ಬೆಳಗಾವಿ, ವಿಜಯಪುರ, ಕಲಬುರಗಿ, ಬೀದರ್. ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಕರ್ನಾಟಕದ ಭೂಪ್ರದೇಶವಾಗಿದೆ. ಆ ಜಿಯೋಗ್ರಫಿಕಲ್ ಏರಿಯಾ ಒನ್ ಆಫ್ ದ ಪಾರ್ಟ್ ಆಫ್ ಕರ್ನಾಟಕ. ಓಕೆ, ಅದು ಮಹಾರಾಷ್ಟ್ರ ರಾಜ್ಯದಿಂದ ಸುತ್ತುವರೆದಿದೆ. ಕಂಪ್ಲೀಟ್ ಸರೌಂಡೆಡ್ ಬೈ ಮಹಾರಾಷ್ಟ್ರ ಸ್ಟೇಟ್. ಮಹಾರಾಷ್ಟ್ರ ರಾಜ್ಯದಿಂದ ಸುತ್ತುವರೆದಿರುವಂಥದ್ದು. ಯಾವ ಪ್ಲೇಸ್ ನೇಮ್ ಯಾವುದು? ದಾಮ್ನೆ ಎಸ್ ಬೈಲೂರು ಅಂಥೇಳಿ. ಯಾವ ಜಿಲ್ಲೆಗೆ ಸೇರಿದ ಭೂಭಾಗವಾಗಿದೆ ಅಂದರೆ ಬೆಳಗಾವಿನ, ವಿಜಯಪುರನ, ಕಲಬುರ್ಗಿನ, ಬೀದರ. ಈಗ ಒಂದು ಪ್ಲೇಸು ಸಂಪೂರ್ಣವಾಗಿ ಬೇರೆ ರಾಜ್ಯದಿಂದ ಗಡಿಯನ್ನು ಸುತ್ತುವರೆದಿದ್ರೆ ಅದನ್ನು ಏನಂತ ಕರಿತೀವಪ್ಪ ಅಂದರೆ ಎನ್ಕ್ಲೇವ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಆ ಪ್ಲೇಸ್ ಯಾವುದು ಅಂಥೇಳಿ ಇಲ್ಲಿ ಮ್ಯಾಪಲ್ಲಿ ನಾವು ನೋಡ್ಕೋಬೋದು. ಆ ಎನ್ಕ್ಲೇವ್ ಪ್ಲೇಸ್ ಯಾವುದು ಅಂತ ಕೇಳಿದರೆ ಮ್ಯಾಪಲ್ಲಿ ನೋಡಿ, ಈ ಭಾಗವನ್ನು ಅಬ್ಸರ್ವ್ ಮಾಡಿ. ಇಲ್ಲೊಂದು ಪ್ಲೇಸ್ ಇದೆ, ಇದೇ ದಾಮ್ನೆ ಎಸ್ ಬೈಲೂರು ಅಂತ. ಹಾಗಾದರೆ ದಾಮ್ನೆ ಎಸ್ ಬೈಲೂರು ಅನ್ನೋಂಥದ್ದು ಯಾವ ಜಿಲ್ಲೆಗೆ ಸೇರಿದೆ ಅಂತ ಕೇಳಿದರೆ ಇದು ಬೆಳಗಾವಿ ಜಿಲ್ಲೆಗೆ ಸೇರಿರುವಂತಹ ಒಂದು ಭೂಪ್ರದೇಶ. ಆದರೆ ಸರೌಂಡೆಡ್ ಬೈ ಮಹಾರಾಷ್ಟ್ರ ಸ್ಟೇಟ್. ಮಹಾರಾಷ್ಟ್ರ ರಾಜ್ಯದಿಂದ ಸಂಪೂರ್ಣವಾಗಿ ಸುತ್ತುವರೆದಿರೋದನ್ನು ನಾವು ನೋಡ್ತೀವಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬೆಳಗಾವಿ ಜಿಲ್ಲೆ ಆಗಿರುತ್ತೆ. ಇದನ್ನೇ ಎನ್ಕ್ಲೇವ್ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಇದೆ, ಅದೇ ಬೀದರ್ ಜಿಲ್ಲೆಗೆ ಸೇರಿರುವಂತಹ ಒಂದು ಸ್ಥಳ. ಇದು ಬೀದರ್ ಜಿಲ್ಲೆಯಲ್ಲಿ ಮುಖೇಡ ಅಂತ ಹೇಳಿದ್ನಲ್ಲ, ನಾರ್ದರ್ನ್ ಲಾಸ್ಟ್ ಪಾಯಿಂಟ್ ಆಫ್ ಕರ್ನಾಟಕ. ಆ ಮುಖೇಡ ಇದೆಯಲ್ಲ, ಇದೇ ಪ್ಲೇಸ್ ಆ ಮುಖೇಡ. ಇದು ನೋಡಿ, ಇದು ಕೂಡ ಮಹಾರಾಷ್ಟ್ರ ರಾಜ್ಯದಿಂದ ಸಂಪೂರ್ಣವಾಗಿ ಗಡಿಯನ್ನು ಸುತ್ತುವರೆದಿರುವಂಥದ್ದು. ಹಾಗಾಗಿ ಮುಖೇಡನು ಕೂಡ ಯಾವ ಲೀಸ್ಟಲ್ಲಿ ಕಂಡು ಬರುತ್ತಪ್ಪ ಅಂದರೆ ಎನ್ಕ್ಲೇವ್ ಲೀಸ್ಟಲ್ಲಿ ಕಂಡು ಬರೋದನ್ನು ನೋಡ್ತೀವಿ. ಸೊ ಈ ರೀತಿ ದಾಮ್ನೆ ಮತ್ತು ಮುಖೇಡ ಅನ್ನುವಂಥದ್ದು ಎರಡೂ ಕೂಡ ಮಹಾರಾಷ್ಟ್ರ ರಾಜ್ಯದಿಂದ ಸಂಪೂರ್ಣವಾಗಿ ಗಡಿಯನ್ನು ಹೊಂದಿರುವಂತಹ ಒಂದು ಸ್ಥಳಗಳಾಗಿರ್ತವೆ. ಈ ಪ್ರದೇಶಗಳು ಕರ್ನಾಟಕದ ಆಡಳಿತಕ್ಕೆ ಒಳಪಟ್ಟಿದ್ದು ಕರ್ನಾಟಕದ ಒಂದು ಭೂಭಾಗನೂ ಕೂಡ ಆಗಿರ್ತವೆ. ಓಕೆ, 7th ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. 8ನೇ ಕ್ವಶನ್ಗೆ ಹೋಗೋಣ. ಕೆಳಗಿನ ಯಾವ ಜಿಲ್ಲೆ ಕಲ್ಯಾಣ ಕರ್ನಾಟಕದ ಭಾಗವಾಗಿಲ್ಲ? ಈಗ ಕಲ್ಯಾಣ ಕರ್ನಾಟಕ ಅಥವಾ KK ಅಂತ ಕರಿತೀವಿ. ಇದನ್ನು ಹೈದರಾಬಾದ್ ಕರ್ನಾಟಕ ಅಂತಲೂ ಕೂಡ ಕರಿಬಹುದು. ಹಿಂದೆ ಹೈದರಾಬಾದ್ ಕರ್ನಾಟಕ, ಈಗ ಕಲ್ಯಾಣ ಕರ್ನಾಟಕ ಅಂತ ಕರೆಯುವಂಥದ್ದು. ಹಾಗಾದರೆ ಯಾವ್ಯಾವ ಜಿಲ್ಲೆ? ವಿಜಯನಗರ, ಕೊಪ್ಪಳ, ಹಾವೇರಿ ಮತ್ತು ಬಳ್ಳಾರಿ ಅಂತ ಆಪ್ಷನ್ ಇದ್ದಾವೆ. ಇದಕ್ಕೆ ಸರಿಯಾದಂಥ ಉತ್ತರ ವಿಜಯನಗರ ಜಿಲ್ಲೆ HKಗೆ ಸಂಬಂಧಪಟ್ಟಿದೆ. ಹಾಗೆ ಕೊಪ್ಪಳ ಅಂತ ಇದೆ, ನೆಕ್ಸ್ಟ್ ಹಾವೇರಿ ಇದೆ, ನೆಕ್ಸ್ಟು ಯಾವುದಿದೆಯಪ್ಪ ಅಂದರೆ ಬಳ್ಳಾರಿ. ಕೊಪ್ಪಳನೂ ಕೂಡ ಯಾವುದಕ್ಕೆ ಸೇರಿರುವಂಥದ್ದು? ಕಲ್ಯಾಣ ಕರ್ನಾಟಕದ ಒಂದು ಜಿಲ್ಲೆ ಆಗಿರುತ್ತೆ. ಬಳ್ಳಾರಿನೂ ಕೂಡ ಆಗಿರುತ್ತೆ. ಹಾಗಾದರೆ ತಪ್ಪಾಗಿರುವಂಥ ಆನ್ಸರ್ ಯಾವುದಪ್ಪ ಅಂದರೆ ಹಾವೇರಿ ಜಿಲ್ಲೆ ಅನ್ನೋಂಥದ್ದು. ಇದಕ್ಕೆ ಸಿ ಅನ್ನೋದು ರೈಟ್ ಆನ್ಸರ್. ಇಲ್ಲಿ ನೋಡ್ಕೋಬಿಡಿ ಯಾವ್ಯಾವ ಜಿಲ್ಲೆ ಇಲ್ಲಿ ಕಂಡು ಬರ್ತಾವಂತ. ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥ ಜಿಲ್ಲೆಗಳಲ್ಲಿ ಒಂದು ಬೀದರ್ ಇದೆ, ಕಲಬುರ್ಗಿ ಇದೆ, ಯಾದಗಿರಿ, ರಾಯಚೂರು, ಕೊಪ್ಪಳ ಇದೆ ಇಲ್ಲಿ. ನೆಕ್ಸ್ಟು ಬಳ್ಳಾರಿ ಕಂಡುಬರುತ್ತೆ, ವಿಜಯನಗರ ಜಿಲ್ಲೆ ಕಂಡುಬರುತ್ತೆ. ನೋಡಿ, ಅಲ್ಲಿ ವಿಜಯನಗರ ಜಿಲ್ಲೆ ಇದೆ, ಹಾಗೆ ಕೊಪ್ಪಳ ಜಿಲ್ಲೆ ಕಂಡುಬರುತ್ತೆ, ಬಳ್ಳಾರಿ ಇದೆ. ನೆಕ್ಸ್ಟ್ ಯಾವುದಿದೆಯಪ್ಪ ಅಂದರೆ ಹಾವೇರಿ. ಹಾವೇರಿ ಜಿಲ್ಲೆ ಯಾವ ಲೀಸ್ಟಲ್ಲಿಲ್ಲಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಲೀಸ್ಟಲ್ಲಿಲ್ಲ. ಇದು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿರುವಂತಹ ಪ್ರಮುಖ ಭಾಗಗಳಾಗಿರ್ತವೆ. ಸೊ ಈ 7 ಜಿಲ್ಲೆಗಳನ್ನು KK ಡಿಸ್ಟ್ರಿಕ್ಟ್ಸ್ ಅಂತಲೇ ಕರಿತೀವಿ. ಕಲ್ಯಾಣ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ ಅಂತ ಕೇಳಿದಾಗ ನಂಬರ್ಸಲ್ಲಿ ಎಷ್ಟಾಗಬೇಕು? 7 ಜಿಲ್ಲೆಗಳು ಕಂಡುಬರ್ತವೆ. ಕಂಪ್ಲೀಟ್ ರಿಸರ್ವೇಷನನ್ನು ಪಡಿತಾ ಇರುವಂತಹ ಒಂದು ಜಿಲ್ಲೆಗಳು ಕೂಡ ಇವು ಆಗಿರ್ತವೆ. ಈ 7 ಜಿಲ್ಲೆಗಳು ಯಾವ ಪ್ರಾಂತ್ಯಕ್ಕೆ ಸೇರಿದೆಯಪ್ಪ ಅಂದರೆ ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿರುವಂತಹ ಒಂದು ಜಿಲ್ಲೆಗಳಾಗಿರ್ತವೆ. ಓಕೆ, ಇದನ್ನೇ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಅಂತಲೂ ಕೂಡ ಕರೆಯುವಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ಚಿಕ್ಕ ಆಡಳಿತ ವಿಭಾಗ ಯಾವುದು? ಅಡ್ಮಿನಿಸ್ಟ್ರೇಟಿವ್ ಆರ್ ರೆವಿನ್ಯೂ ಡಿಸ್ಟ್ರಿಕ್ಟ್ಸನ್ನು ನೋಡಿದಾಗ ಅಥವಾ ರೆವಿನ್ಯೂ ಅಡ್ಮಿನಿಸ್ಟ್ರೇಟಿವ್ ವಿಭಾಗ ಅಂತ ಕರಿತೀವಿ. ಆ ವಿಭಾಗವನ್ನು ನೋಡಿದಾಗ ಅಥವಾ ಆಡಳಿತ ವಿಭಾಗ ಅಂತ ಹೇಳಿ ನೋಡಿದಾಗ ಇದರಲ್ಲಿ ಓವರಾಲ್ ಕರ್ನಾಟಕ ಎಷ್ಟು ಆಡಳಿತ ವಿಭಾಗವನ್ನು ಹೊಂದಿದೆ ಅಂದರೆ 4 ಆಡಳಿತ ವಿಭಾಗಗಳು ಕಂಡುಬರ್ತಾವೆ. 4 ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಇನ್ ಕರ್ನಾಟಕ ಆರ್ ರೆವಿನ್ಯೂ ಡಿವಿಷನ್. ಹಾಗಾದರೆ 4 ಆಡಳಿತ ವಿಭಾಗಗಳು ಯಾವುದು? ಒಂದು ಬೆಂಗಳೂರಿದೆ, ಮೈಸೂರಿದೆ, ಬೆಳಗಾವಿ, ಕಲಬುರಗಿ ಅಂತ.
ಆ 4 ಆಡಳಿತ ವಿಭಾಗಗಳನ್ನು ನಾವು ನೋಡ್ತಾ ಹೋಗೋದಾದರೆ ನೋಡಿ, ಬೆಂಗಳೂರು, ಮೈಸೂರು, ಕಲಬುರಗಿ, ಬೆಳಗಾವಿ ಇದೆಯಲ್ಲ, ಇಲ್ಲಿ ಕರ್ನಾಟಕದ ಅತಿ ಚಿಕ್ಕ ಆಡಳಿತ ವಿಭಾಗ ಯಾವುದು ವಿಸ್ತೀರ್ಣದಲ್ಲಿ ಅಂತ ಇದೆ, ಜಾಗ್ರಫಿಕಲ್ ಏರಿಯಾ ವೈಸಲ್ಲಿ ಅಂತ ನೋಡಿದಾಗ ಮೈಸೂರು ಅತಿ ಚಿಕ್ಕ ಆಡಳಿತ ವಿಭಾಗವಾಗಿರುತ್ತೆ. ಹಾಗಾಗಿ ಬಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋದಾದರೆ ನೋಡಿ, ಜಾಗ್ರಫಿಕಲ್ ಏರಿಯಾ ಫಸ್ಟ್ ಯಾವ ಡಿವಿಷನ್ ಹೋಗೋಣ? ಬೆಂಗಳೂರು ಆಡಳಿತ ವಿಭಾಗಕ್ಕೆ ಹೋಗೋಣ. ಬೆಂಗಳೂರು ಆಡಳಿತ ವಿಭಾಗ. ಎರಡನೇದು ಯಾವುದಪ್ಪ ಅಂದರೆ ಇದು ಮೈಸೂರು, ನೆಕ್ಸ್ಟು ಇದು ಬೆಳಗಾವಿ, ಲಾಸ್ಟ್ ಒನ್ನು ಕಲಬುರ್ಗಿ ಆಡಳಿತ ವಿಭಾಗ ಅಂತ ಒಟ್ಟು 4 ಆಡಳಿತ ವಿಭಾಗಗಳು ಕಂಡುಬರ್ತಾವೆ. ಬೆಂಗಳೂರು ಆಡಳಿತ ವಿಭಾಗ ಎಷ್ಟು ಪರ್ಸೆಂಟ್ ಇದೆಯಪ್ಪ ಅಂದರೆ 25.91% ಇರೋದು ಜಾಗ್ರಫಿಕಲ್ ಏರಿಯಾ. ಆದರೆ ಜಾಗ್ರಫಿಕಲ್ ಏರಿಯಾದಲ್ಲಿ ಇದು ಸ್ಮಾಲೆಸ್ಟ್ ಆಗಿರಲಿಲ್ಲ. ನೆಕ್ಸ್ಟ್ ನೋಡಿ, ಮೈಸೂರು ವಿಭಾಗ ಅಂತ ಕೇಳಿದರೆ 22.67% ಇದೆ. ಬೆಳಗಾವಿ ಅಂದರೆ 28.42% ಇದೆ. ಹಾಗೆ ಕಲಬುರಗಿ ಅಂತ ಕೇಳಿದರೆ 23% ಇದೆ. ಈಗ ಸರಿಯಾದಂಥ ಉತ್ತರ ಯಾವುದು ಅಂತ ಗೊತ್ತಾಯ್ತಲ್ಲ. ಮೈಸೂರು ಆಡಳಿತ ವಿಭಾಗ ಅನ್ನೋಂಥದ್ದು ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಆಡಳಿತ ವಿಭಾಗವಾಗಿರುತ್ತೆ. ಸೆಕೆಂಡ್ ಅಂತ ಕೇಳಿದಾಗ ಅದು ಕಲಬುರಗಿ ಆಗಿರುತ್ತೆ. ಥರ್ಡ್ ಅಂತ ಕೇಳಿದರೆ ಬೆಂಗಳೂರಿದೆ. ಹಾಗಾದರೆ ಲಾರ್ಜೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಇನ್ ಕರ್ನಾಟಕ ಅಂತ ಕೇಳಿದರೆ ಯಾವ್ದು ಆನ್ಸರ್ ಮಾಡಬೇಕು? ಬೆಳಗಾವಿ ವಿಭಾಗ ಅನ್ನೋಂಥದ್ದು ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಆಡಳಿತ ವಿಭಾಗವಾಗಿರುತ್ತೆ. ಓಕೆ, ಇದು ಜಾಗ್ರಫಿಕಲ್ಲಿ ನೋಡ್ದಂಗೆ ಆಯಿತು. ನೆಕ್ಸ್ಟು ಇಲ್ಲಿ ಪಾಪ್ಯುಲೇಷನ್ ಬೇಸಲ್ಲಿ ನೋಡಿದಾಗ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಆಡಳಿತ ವಿಭಾಗ ಯಾವುದು ಅಂತ ಕೇಳಿದರೆ ಬೆಂಗಳೂರು ಆಡಳಿತ ವಿಭಾಗ ಅನ್ನೋಂಥದ್ದು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂಥ ಆಡಳಿತ ವಿಭಾಗ ಯಾವುದಪ್ಪ ಅಂದರೆ ಕಲಬುರಗಿ ಆಡಳಿತ ವಿಭಾಗ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂಥದ್ದು. ನೋಡಿ, 2 ವಿಸ್ತೀರ್ಣದಲ್ಲಿ ಅತಿ ಹೆಚ್ಚು ಅತಿ ಕಡಿಮೆ, ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಅತಿ ಕಡಿಮೆ ಆಡಳಿತ ವಿಭಾಗ ಯಾವುದಂತನೂ ಗೊತ್ತಿರಬೇಕು. ಸೊ ಈ ಆಡಳಿತ ವಿಭಾಗಗಳನ್ನು ನೋಡ್ತಾ ಹೋಗೋದಾದರೆ ಎಲ್ಲೆಲ್ಲಿ ಎಷ್ಟೆಷ್ಟು ಜಿಲ್ಲೆಗಳಿದೆ ಅಂತಲೂ ಗೊತ್ತಿರಬೇಕು. ಬೆಂಗಳೂರು ಆಡಳಿತ ವಿಭಾಗದಲ್ಲಿ 9 ಜಿಲ್ಲೆಗಳಿದ್ದಾವೆ. ಮೈಸೂರು ಆಡಳಿತ ವಿಭಾಗದಲ್ಲಿ 8 ಜಿಲ್ಲೆಗಳಿದ್ದಾವೆ. ಹಾಗೆ ಬೆಳಗಾವಿಯಲ್ಲಿ 7, ಕಲಬುರಗಿಯಲ್ಲಿ 7 ಜಿಲ್ಲೆಗಳು ಕಂಡುಬರ್ತವೆ. ಸೊ ಟೋಟಲಿ ನೋಡಿದಾಗ ಕರ್ನಾಟಕದಲ್ಲಿರುವಂತಹ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 31 ಜಿಲ್ಲೆಗಳನ್ನು ನೋಡ್ತೀವಿ. ಅದು ಯಾವ್ಯಾವ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸಲ್ಲಿ ಎಷ್ಟೆಷ್ಟು ಡಿಸ್ಟ್ರಿಕ್ಟ್ಸ್ಗಳಿದ್ದಾವೆ ಅನ್ನೋದನ್ನು ಇಲ್ಲಿ ನಾವು ಕ್ಲಿಯರ್ ಮಾಡ್ಕೋಬೋದು. ಇದು 9ನೇ ಪ್ರಶ್ನೆ ಅಂತ ನೋಡಿದಾಗ ಇಷ್ಟು ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ರೈಟ್, ನೆಕ್ಸ್ಟ್ ಹೋಗೋಣ. ಈ ಕೆಳಗಿನ ಯಾವ ಜಿಲ್ಲೆ ತಮಿಳುನಾಡು ರಾಜ್ಯದೊಂದಿಗೆ ಗಡಿ ಹಂಚಿಕೊಳ್ಳುವುದಿಲ್ಲ, ಬಾರ್ಡರ್ ಶೇರ್ ಆಗಿಲ್ಲ ಅಂಥೇಳಿ ಕೇಳಿರೋದು? ಕೋಲಾರ, ಬೆಂಗಳೂರು ನಗರ, ಚಾಮರಾಜನಗರ, ತುಮಕೂರು ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಅಂತೇಳಿ ನೋಡೋದಾದರೆ ಮ್ಯಾಪಲ್ಲೇ ಕ್ಲಿಯರ್ ಮಾಡ್ಕೋಬೇಡಣ, ತಮಿಳುನಾಡು ಅಂಥೇಳಿ ನಾವು ತಗೋಬೇಕಾಗತ್ತೆ. ಕೇಳಿರೋದು ಯಾವುದು? ತಮಿಳುನಾಡು ರಾಜ್ಯದೊಂದಿಗೆ ಯಾವ ಒಂದು ಜಿಲ್ಲೆ ಗಡಿಯನ್ನು ಹಂಚ್ಕೊಂಡಿಲ್ಲ ಅಂಥೇಳಿ ಕೇಳಿದ್ದಾನೆ. ನೋಡಿ ಸ್ನೇಹಿತರೆ, ಈಗ ತಮಿಳುನಾಡು ಅಂಥೇಳಿ ನೋಡಿದಾಗ ಇಷ್ಟು ಏರಿಯಾ ತಮಿಳುನಾಡಿಗೆ ಸೇರಿರೋಂಥದ್ದು. ಇಷ್ಟು ಏರಿಯಾವನ್ನು ನೋಡ್ತೀವಿ, ಇಲ್ಲಿವರೆಗೂ ತಮಿಳುನಾಡಿದೆ. ಈಗ ತಮಿಳುನಾಡಿನೊಂದಿಗೆ ಗಡಿ ಹಂಚ್ಕೊಂಡಿರೋದು ಯಾವ್ಯಾವ ನೋಡಿ? ಕೋಲಾರ ಇದೆ. ಆಪ್ಷನಲ್ಲಿ ಕೋಲಾರ ಇದೆಯಾ? ಕೋಲಾರ ಇದೆ, ಇದು ಬಾರ್ಡರ್ ಶೇರ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ನೋಡಿ, ಬೆಂಗಳೂರು ರೂರಲ್ ಕಂಡು ಬರುತ್ತೆ, ಬೆಂಗಳೂರು ಅರ್ಬನ್ ಕಂಡು ಬರುತ್ತೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಕಂಡು ಬರುತ್ತೆ, ರಾಮನಗರ ಕಂಡು ಬರುತ್ತೆ. ಅದರ ಜೊತೆಗೆ ಚಾಮರಾಜನಗರನೂ ಕೂಡ ಗಡಿ ಹಂಚ್ಕೊಂಡಿರೋದನ್ನು ನೋಡ್ತೀವಿ. ಇಲ್ಲಿ ನೋಡಿ, ಬೆಂಗಳೂರು ನಗರ ಇದೆ, ಚಾಮರಾಜನಗರ ಇದೆ. ಇವು 3 ಕೂಡ ಬಾರ್ಡರ್ ಶೇರ್ ಮಾಡ್ಕೊಂಡಿರೋದು. ಯಾವ ರಾಜ್ಯದೊಂದಿಗೆ? ತಮಿಳುನಾಡಿನೊಂದಿಗೆ ಗಡಿಯನ್ನು ಹಂಚ್ಕೊಂಡಿರೋದು. ಇಲ್ಲಿ ನೋಡಿ, ತುಮಕೂರು ಇಲ್ಲಿದೆ. ತುಮಕೂರು ಕ್ಲಿಯರಾ? ತುಮಕೂರು ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಟಚ್ ಆಗಲ್ಲ, ಬಹಳಷ್ಟು ದೂರದಲ್ಲಿರುವಂತಹ ಒಂದು ಜಿಲ್ಲೆಯಾಗಿರುತ್ತೆ. ಯಾವುದು? ತುಮಕೂರು. ಹಾಗಾದರೆ ತುಮಕೂರು ಯಾರೊಂದಿಗೆ ಗಡಿ ಹಂಚ್ಕೊಂಡಿರೋದು? ಆಂಧ್ರ ಪ್ರದೇಶದೊಂದಿಗೆ. ಇದಕ್ಕೆ 10ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂಥೇಳಿ ಯಾವುದಾಗತ್ತಪ್ಪ ಅಂದರೆ ತುಮಕೂರು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ, ಈ ರೀತಿಯಾದಂತಹ ಒಂದು ಕ್ವಶನ್ಸ್ಗಳನ್ನು ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಆಗಿ ಕೇಳಿರುವಂತಹ ಒಂದು ಪ್ರಶ್ನೆಗಳಾಗಿರ್ತವೆ. ಇವಿಷ್ಟು ಕಾನ್ಸೆಪ್ಟನ್ನು ನಿಮಗೆ ಕಂಪ್ಲೀಟಾಗಿ ಒಂದೊಂದೇ ಕಾನ್ಸೆಪ್ಟನ್ನು ಇಟ್ಕೊಂಡು ಕ್ಲಿಯರ್ ಮಾಡಿರುವಂಥದ್ದು ಕರ್ನಾಟಕ ಭೂಗೋಳ ಬುಕ್ಸಲ್ಲಿ. ಓಕೆ, ಸೊ ಅಷ್ಟು ಮಾಹಿತಿ ನಿಮಗೆ ಸಿಗತ್ತೆ. ಸೊ ಇವೆಲ್ಲ ಕಾನ್ಸೆಪ್ಟು ಕೂಡ ಅದರಲ್ಲಿ ಒಳಗೊಂಡಿರೋದನ್ನು ನೋಡ್ಬೋದು. ಸ್ನೇಹಿತರೆ, ಇವು ಇಂಪಾರ್ಟೆಂಟ್ ಆಗಿರುವಂತಹ ಒಂದು 10 ಕ್ವಶನ್ಸನ್ನು ಎಷ್ಟೊತ್ತು ಅನಾಲಿಸಿಸ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ. ಮತ್ತು ಈ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಮತ್ತು ಇಂಪಾರ್ಟೆಂಟ್ ಟಾಪಿಕ್ಕು ಪ್ಲಸ್ ಕ್ವಶನ್ಸ್ಗಳು ಹೇಗೆ ಬರ್ತಾವೆ ಅಂಥೇಳಿ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು.